ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಅಪಹರಣದ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಅದರ ಮುಂದಿನ ಭಾಗದ ಬಗ್ಗೆ ಚರ್ಚಿಸೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ. ಇಲ್ಲಿ ಸೆಕ್ಷನ್ 362 ಅಪಹರಣದ ಬಗ್ಗೆ ತಿಳಿಸುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ಸ್ಥಳದಿಂದ ಹೋಗಲು ಬಲಪ್ರಯೋಗದಿಂದ ಒತ್ತಾಯಿಸುವುದಾಗಲಿ ಅಥವಾ ಯಾವುದೇ ವಂಚನೆಯ ವಿಧಾನದಿಂದ ಪ್ರೇರೇಪಿಸುವ ಯಾವುದೇ ಒಬ್ಬ ವ್ಯಕ್ತಿಯು ಆ ವ್ಯಕ್ತಿಯನ್ನು ಇಲ್ಲಿ ಅಪಹರಿಸಿದ್ದಾನೆ ಎಂದು ಹೇಳಬಹುದಾಗಿದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯು ಬಲಪ್ರಯೋಗದಿಂದ ಒತ್ತಾಯಿಸುವುದರ ಮೂಲಕ ಅಥವಾ ಯಾವುದೇ ರೀತಿಯಾಗಿ ವಂಚನೆಯಿಂದ ಆತನನ್ನು ಪ್ರೇರೇಪಿಸುವುದನ್ನು ಇಲ್ಲಿ ಪ್ರೇರೇಪಿಸಿ ಆತನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವುದನ್ನು ಅಪಹರಣವೆಂದು ಇಲ್ಲಿ ಕರೆಯಲಾಗುತ್ತದೆ. ಸೆಕ್ಷನ್ 363 ಅಪಹರಿಸಿದಂತಹ ಬಗ್ಗೆ ಇಲ್ಲಿ ದಂಡನೆಯನ್ನು ನೋಡುವುದಾದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಭಾರತದಿಂದ ಅಥವಾ ವಿಧಿಬದ್ಧ ಸಂರಕ್ಷಕ ತತ್ವದಿಂದ ಅಪಹರಿಸುವ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳ ಅವಧಿಯ 2 ಬಗೆಯ ಕಾರಾವಾಸದಿಂದ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಇಲ್ಲಿ ಗುರಿಯಾಗತಕ್ಕದ್ದು. ಸೆಕ್ಷನ್ 363A ಇಲ್ಲಿ ಭಿಕ್ಷೆ ಬೇಡುವ ಉದ್ದೇಶಗಳಿಗಾಗಿ ಅಪ್ರಾಪ್ತ ವಯಸ್ಕನನ್ನು ಅಪಹರಿಸುವುದು ಅಥವಾ ಅಂಗವಿಕಲಗೊಳಿಸುವುದು. ಇಲ್ಲಿ ಭಿಕ್ಷೆ ಬೇಡುವ ಉದ್ದೇಶಗಳಿಗಾಗಿ ಅಪ್ರಾಪ್ತ ವಯಸ್ಕನನ್ನು ನಿಯೋಜಿಸಲು ಅಥವಾ ಉಪಯೋಗಿಸಲು ಯಾವುದೇ ಒಬ್ಬ ಅಪ್ರಾಪ್ತ ವಯಸ್ಕನನ್ನು ಅಪಹರಿಸುವ ಅಥವಾ ಅಪ್ರಾಪ್ತ ವಯಸ್ಕನ ವಿಧಿಬದ್ಧ ಸಂರಕ್ಷಕನಾಗಿರದೆ ಅಪ್ರಾಪ್ತ ವಯಸ್ಕನನ್ನು ಅಭಿರಕ್ಷೆಗೆ ತೆಗೆದುಕೊಳ್ಳುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 10 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ದಂಡಿತನಾಗಿರತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಇಲ್ಲಿ ಒಬ್ಬ ವ್ಯಕ್ತಿಯು ಭಿಕ್ಷೆ ಬೇಡುವ ಉದ್ದೇಶಕ್ಕಾಗಿ ಅಪ್ರಾಪ್ತ ವಯಸ್ಕನನ್ನು ಅಪಹರಿಸುವುದಾಗಲಿ ಅಥವಾ ಆ ವ್ಯಕ್ತಿಯನ್ನು ಅಂದರೆ ಅಪ್ರಾಪ್ತ ವಯಸ್ಕನನ್ನು ಅಂಗವಿಕಲಗೊಳಿಸುವುದು ಒಂದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಕೊನೆಯದಾಗಿ ಸೆಕ್ಷನ್ 364 ಕೊಲೆ ಮಾಡುವ ಉದ್ದೇಶದಿಂದ ಅಪಹರಿಸುವುದು ಅಥವಾ ಅಪಹರಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇಲ್ಲಿ ಕೊಲೆ ಮಾಡುವುದಕ್ಕೋಸ್ಕರವಾಗಿ ಅಥವಾ ಕೊಲೆ ಮಾಡಲ್ಪಡುವ ಅಪಾಯಕ್ಕೀಡಾಗುವಂತಹ ಸ್ಥಿತಿಯಲ್ಲಿಡುವುದಕ್ಕೋಸ್ಕರ ಆ ವ್ಯಕ್ತಿಯನ್ನು ಅಪಹರಿಸುವುದಾಗಲಿ ಅಥವಾ ಅಪಹರಿಸುವ ವ್ಯಕ್ತಿಯು ಇಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾನೆ. ಆ ಶಿಕ್ಷೆ ಎಂದರೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಕಠಿಣ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಇಲ್ಲಿ ಗುರಿಯಾಗತಕ್ಕದ್ದು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿರಿ. ಧನ್ಯವಾದಗಳು.